ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮಿತಾಲಿ ಗೌಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಅಂದರೆ ನನ್ನ ಮೋಸ್ಟ್ ಫೇವ್ರೆಟ್ ಲಿಪ್ ಬಾಮ್ಸ್ ನಾನು ಇವತ್ತು ತೋರಿಸೋಣ ಅಂತ ಅಂದ್ಕೊಂಡೆ. ನಾನು ಇವಾಗ ತೋರಿಸಿರೋ ಲಿಪ್ ಬಾಮ್ಸ್ ತುಂಬ ಹೈ ಎಂಡು ಅಲ್ಲ, ತುಂಬ ಕಮ್ಮಿನೂ ಅಲ್ಲ, ಒಂದು ಮಿಡ್ ರೇಂಜಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ನಾನು ಇದನ್ನು ಆಲ್ಮೋಸ್ಟ್ 1 year 6 months ಹಾಗೆ ಮೋರ್ ದೆನ್ 1 year ಯೂಸ್ ಮಾಡ್ತಿರೋ ಕೆಲವು ಲಿಪ್ ಬಾಮ್ಸ್ ಇದೆ. ಸೊ ನನ್ನ ಲಿಪ್ಸಿಗೆ ಅದು ಪರ್ಸ್ನಲ್ ಆಗಿ ವರ್ಕ್ ಆಗಿತ್ತು. ಸೊ ನಾನು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈ ವಿಡಿಯೋನ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ನೋಡ್ತಿದ್ರು, ಯು ಕ್ಯಾನ್ ಯೂಸ್ ದಿಸ್ ಲಿಪ್ ಬಾಮ್. ಇಟ್ಸ್ ವೆರಿ ಹೆಲ್ಪ್ಫುಲ್. ಸೊ ತುಂಬ ಲೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ನಾನು ಫಸ್ಟ್ ತೋರಿಸಿರೋ ಲಿಪ್ ಬಾಮ್ ಬಂದ್ಬಿಟ್ಟು ಹೈಫನ್ ಅವರ ಮ್ಯಾಂಗೋ ಲಿಪ್ ಸ್ಕ್ರೀನ್ ಬಾಮ್ ಅಂತ ಹೇಳ್ಬಿಟ್ಟು, ಅಯ್ಯೋ ಉಲ್ಟಾ. ಸೊ ನಾನು ಫಸ್ಟ್ ತೋರಿಸಿರೋ ಲಿಪ್ ಬಾಮ್ ಬಂದ್ಬಿಟ್ಟು ಹೈಫನ್ ಅವರ ಮ್ಯಾಂಗೋ ಲಿಪ್ ಸ್ಕ್ರೀನ್ ಬಾಮ್ ಅಂತ ಹೇಳ್ಬಿಟ್ಟು, ಇದರಲ್ಲಿ SPF 50 ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಕೋಜಿಕ್ ಆ್ಯಸಿಡ್ ಇದೆ, ವಿಟಮಿನ್ C ಆ್ಯಂಡ್ ವಿಟಮಿನ್ E ಇದೆ. ಸೊ ನಾನು ಇದನ್ನು ತೊಗೊಂಡಿದ್ದು ಏನಕ್ಕಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ, ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ನೀವು ಯಾರು ಫಾಲೋ ಮಾಡ್ತಿಲ್ಲ ಅಂದರೆ ಇವಾಗನೇ ಹೋಗಿ ಫಾಲೋ ಮಾಡಬೇಡಿ. ನಂದು ಇನ್ಸ್ಟಾ ID ಮಿತಾಲಿ ಕೃಷ್ಣನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀನಿ, ಓಕೆನಾ. ಸೊ ಈ ಲಿಪ್ ಬಾಮ್ ಅಂದರೆ ನಾನು ರ್ಯಾಂಡಮ್ ಆಗಿ ಏನೋ ನೋಡ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಲಿಪ್ ಬಾಮ್. ಆ್ಯಂಡ್ ಈ ಹೈಫನ್ ಬ್ರ್ಯಾಂಡಿಗೆ ನಾನು ದೊಡ್ಡ ಫ್ಯಾನ್. ಸೊ ನೀವು ಈ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಯು ವಿಲ್ ಗೆಟ್ ಟು ನೋ. ಸೊ ಇದು ಫಸ್ಟ್ ಹೇಳಬೇಕಂದ್ರೆ ಇದ್ರದ್ದು ಸ್ಮೆಲ್ ಬಗ್ಗೆ. Oh my god, it smells so good guys. ಸೊ ಮೊದಲು ಮ್ಯಾಂಗೋ ಬೈಟ್ ಅಂತ ಹೇಳ್ಬಿಟ್ಟು ಒಂದು ಚಾಕ್ಲೇಟ್ ಬರ್ತಿದ್ದು, ನೆನಪಿದೆಯಾ? 50 ಪೈಸೆನೋ 1 ರೂಪಿನೋ ಏನೋ ಇರೋದು. ಸೊ ಸೇಮ್ ಮ್ಯಾಂಗೋ ಬೈಟ್ ಸ್ಮೆಲ್ಲೇ ಇದರಲ್ಲಿ ಇರೋದು. ಆ್ಯಂಡ್ ಆಲ್ಸೋ ಇಟ್ ಟೇಸ್ಟ್ ದ ಸೇಮ್. ಸ್ವಲ್ಪ ಟೇಸ್ಟ್ ಮಾಡಿದ್ದೀನಿ ನಾನು. ಸೊ ಸೇಮ್ ಸ್ಮೆಲ್ ಇದೆ. ಆ್ಯಂಡ್ ಆಲ್ಸೋ ನಾನು ಇವಾಗ ತೋರಿಸಿರೋ ಎಲ್ಲ ಲಿಪ್ ಬಾಮ್ ನನ್ನ ಮೋಸ್ಟ್ ಫೇವ್ರೇಟ್. ಬಟ್ ಅಂದ್ರೂ ಅದರಲ್ಲಿರೋ ಪಾಸಿಟಿವ್ ನೆಗೆಟಿವ್ ಎರಡೂ ನಾನು ಹೇಳ್ತೀನಿ. ಈವನ್ ದೋ ಇಟ್ಸ್ ಮೈ ಫೇವ್ರೇಟ್ ಲಿಪ್ ಬಾಮ್, ಎಲ್ಲ ವಾವ್ ಅಂದೆ. ಕೆಲವೊಂದು ಈ ಥರ ಇದ್ದರೆ ಚೆನ್ನಾಗಿರ್ತಿತ್ತೇನೋ, ಇಲ್ಲ ಹೀಗಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ ನನಗೆ ಅನಿಸಿರೋ ಅಂಥ ಕೆಲವೊಂದು ಪಾಯಿಂಟ್ಸ್ ಇದೆ. ಸೊ ನಾನು ಅದನ್ನು ಆ್ಯಡ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ತಗೋಬೇಕಾದ್ರೆ ಈಸಿ ಆಗುತ್ತೆ. ಪಾಸಿಟಿವ್ ಅಂತ ಹೇಳಿದ್ರೆ ಇಟ್ ಸ್ಮೆಲ್ಸ್ ಗುಡ್. ಆ್ಯಂಡ್ ಆಲ್ಸೋ ದಿಸ್ ಇಸ್ ಅ ವೆರಿ ಗುಡ್ ಲಿಪ್ ಬಾಮ್. ಆ್ಯಂಡ್ ಇದು ಅವ್ರ ಹೊಸ ಲಾಂಚ್. ಆ್ಯಂಡ್ ಇದರಲ್ಲಿರೋ ನೆಗೆಟಿವ್ ಅಂತ ಹೇಳಿದ್ರೆ ನನಗಿದ್ರದ್ದು ಟೆಕ್ಸ್ಚರು ಅಷ್ಟು ವಾವ್ ಅಂತ ಅನಿಸಿಲ್ಲ. ಅಂದರೆ ಇಟ್ ಡೂ ಹ್ಯಾವ್ ಅ ಥಿನ್ ಟೆಕ್ಸ್ಚರ್. ಇದು ಹೇಗಂದರೆ ನಿಮ್ಮ ಲಿಪ್ಸು ತುಂಬ ಡ್ರೈ ಆಗಿ ಒಡೆದಿದೆ ಅಂದರೆ ಆ ಥರ ಸಿಚುವೇಷನಲ್ಲಿ ಇದನ್ನು ಹಚ್ಚಿದ್ರೆ ಯೂಸ್ ಆಗಲ್ಲ. ಬಟ್ ಇಫ್ ಯು ಹ್ಯಾವ್ ಅ ನಾರ್ಮಲ್ ಲಿಪ್, ಸ್ವಲ್ಪ ಏನೋ ಡ್ರೈನೆಸ್ ಇದೆ, ಅದರಿಂದ ಕ್ಲಿಯರ್ ಮಾಡ್ಕೋಬೇಕು ಆ ಥರ ಅಂದರೆ ಒಂದು ಸ್ವಲ್ಪ ಪ್ರಾಬ್ಲಮೆಟಿಕ್ ಇರೋ ಲಿಪ್ಸಿಗೆ ಹಚ್ಚಿದ್ರೆ ಇಟ್ ಡೂ ವರ್ಕ್ಸ್. ಆ್ಯಂಡ್ ಆಲ್ಸೋ ನನಗೆ ಇದರಲ್ಲಿ ಒಂದು ನೆಗೆಟಿವ್ ಏನು ಅನಿಸ್ತು ಅಂತಂದರೆ ಇದು ತುಂಬ ಲಾಂಗ್ ಲಾಸ್ಟ್ ಅಲ್ಲ. ನನಗೆ ಯೂಶಲಿ ಲಿಪ್ ಬಾಮ್ಸ್ ಅಂದರೆ ಒಂದು ಸತಿ ಅಪ್ಲೈ ಮಾಡಿದ್ರೆ ಮಿನಿಮಮ್ ಒಂದು ಅರ್ಧ ದಿನ ಲಿಪ್ ಬಾಮ್ ಹಾಗೆ ಇರಬೇಕು, ತುಟಿಲಿ ಹಾಗೇ ಮಾಯ್ಶ್ಚರ್ ಇರಬೇಕು ಅಂತ. ಬಟ್ ಇದು ಹೇಗಿದೆ ಅಂದರೆ ಇದು ಅಪ್ಲೈ ಮಾಡಿ 1 2 to 3 hours ಇಟ್ಸ್ ಗೆಟಿಂಗ್ ಡ್ರೈ. ನನಗೆ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸು. ಸೊ ದಟ್ ಈಸ್ ಅ ಒನ್ ಡ್ರಾಬ್ಯಾಕ್. ಆ್ಯಂಡ್ ಆಲ್ಸೋ ದಿಸ್ ಕಾಸ್ಟ್ 399 rupees. ನಾವು ಕೊಡೋ ಅಮೌಂಟಿಗೆ ಕ್ವಾಂಟಿಟಿ ಇರ್ಬೋದು ಆ್ಯಂಡ್ ಆಲ್ಸೋ ಕ್ವಾಲಿಟಿ ಇರ್ಬೋದು. ಸೊ ಗುಡ್ ವರ್ತ್ ಆಫ್. ಅದು ಒಂದೇ ಒಂದು ಡ್ರಾಬ್ಯಾಕ್, ತುಂಬ ಥಿನ್ ಟೆಕ್ಸ್ಚರ್ ಇದೆ. ಆ್ಯಂಡ್ ವಿಂಟರ್ಗೆಲ್ಲ ನೀವು ಅಪ್ಲೈ ಮಾಡೋಕ್ಕೆ ಆಗಲ್ಲ, ಇದನ್ನ ಬೇರೆ ಸೀಸನ್ಗಾದರೆ ಓಕೆ. ಸೊ ದಿಸ್ ಇಸ್ ಮೈ ಫಸ್ಟ್ ಫೇವ್ರೆಟ್ ಲಿಪ್ ಬಾಮ್, ಹೈಫನ್ ಅವರ ಮ್ಯಾಂಗೋ ಲಿಪ್ ಸ್ಕ್ರೀನ್. ಸೊ ಮೈ ಸೆಕೆಂಡ್ ಫೇವ್ರೆಟ್ ಲಿಪ್ ಬಾಮ್ ಅಂದರೆ ಡಾಟ್ ಆ್ಯಂಡ್ ಕೀ ಅವರ ಗ್ಲಿಟರ್. ಎಲ್ಲ ಉಲ್ಟಾ ತೋರಿಸಿದ್ದೀನಿ ಗೈಸ್. ಡಾಟ್ ಆ್ಯಂಡ್ ಕೀ ಅವರ ಗ್ಲಿಟರ್ ಬಾಮ್ ಅಂತ ಹೇಳ್ಬಿಟ್ಟು, ನಾನಿದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಏನೋ ನೋಡ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಲಿಪ್ ಬಾಮ್. ಇದ್ರ ಪ್ಯಾಕೇಜಿಂಗ್ ನೋಡಿದ ತಕ್ಷಣ ನಾನು ತೊಗೊಬಿಟ್ಟೆ. ಇವಾಗ ಹಚ್ಚಿ ಇದು ಫುಲ್ ಹೋಗ್ಬಿಟ್ಟಿದೆ. ಬಟ್ ಆ್ಯಕ್ಚುಲಿ ಇದ್ರದ್ದು ಪ್ಯಾಕೇಜಿಂಗ್ ಇಸ್ ವೆರಿ ಬ್ಯೂಟಿಫುಲ್. ಒಂದು ಗ್ಲಿಟರ್ ಶೇಡ್ ಬಂದುಬಿಟ್ಟು ಇಟ್ಸ್ ವೆರಿ ಕ್ಯೂಟ್ ಆಲ್ಸೋ. ದೆನ್ ದಿಸ್ ಕಾಸ್ಟ್ ಜಸ್ಟ್ 199 rupees ಅಷ್ಟೇ. ಆ್ಯಂಡ್ ಇದರಲ್ಲೂ SPF 30 ಇದೆ. ಸೊ ನಾನು ಇದನ್ನು ತೊಗೊಂಡಿರೋ ಮೇನ್ ರೀಸನ್ ಅಂದರೆ ಫಸ್ಟು ಇದ್ರ ಪ್ಯಾಕೇಜಿಂಗಿಗೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಗ್ಲಿಟರ್ ಇತ್ತು. ಸೊ ನನಗೆ ಅದು ನೋಡಿದ ತಕ್ಷಣವೇ ಚೆನ್ನಾಗಿರುತ್ತಲ್ಲ, ಈ ಥರ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಟ್ರೈ ಮಾಡೋದು ನನಗೆ ಸಖತ್ ಇಷ್ಟ. ಸೊ ನಾನು ಹಾಗಾಗಿ ತಗೊಂಡೆ. ಇದರಲ್ಲಿ ಪಾಸಿಟಿವ್ ಅಂದರೆ ಇದು ತುಂಬ ಟೆಕ್ಸ್ಚರ್ ಥಿನ್ ಇದೆ. ಆ್ಯಂಡ್ ಆಲ್ಸೋ ಇದು ಲಾಂಗ್ ಲಾಸ್ಟ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್. ಆಲ್ಸೋ ಇಟ್ಸ್ ಅ ಟ್ರಾನ್ಸ್ಪರೆಂಟ್ ಲಿಪ್ ಬಾಮ್. ಬೇರ್ ಸ್ಕಿನ್ ಮೇಲೂ ಚೆನ್ನಾಗಿ ಕಾಣುತ್ತೆ. ಈವನ್ ದೋ ಫೇರ್ ಸ್ಕಿನ್, ಮೀಡಿಯಮ್ ಸ್ಕಿನ್ ಆ್ಯಂಡ್ ಡಾರ್ಕ್ ಸ್ಕಿನ್ ಅವ್ರಿಗೂ ಚೆನ್ನಾಗಿ ಕಾಣುತ್ತೆ. ಬಟ್ ಇದರಲ್ಲಿರೋ ನೆಗೆಟಿವ್ ಅಂದರೆ ಇದು ಆ್ಯಕ್ಚುಲಿ ಗ್ಲಿಟರ್ ಬಾಮ್ ಆಯಿತಾ. ಸೊ ಇದು ಹೆಂಗಂದರೆ ಗ್ಲಿಟರ್ ಇದೆಲ್ಲ ನೀವು ಬೇರ್ ಲಿಪ್ಸ್ ಮೇಲೆ ಹಚ್ಚಿದ್ರೆ ಅಷ್ಟು ಕಾಣಿಸಲ್ಲ. ನನಗೇನು ಅದು ಇನ್ನೂ ಸ್ವಲ್ಪ ಗ್ಲಿಟರ್ ಕಂಡಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸ್ತು. ಅಂದರೆ ನಾನು ಇಷ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತೊಗೊಳ್ತೀರಾ ಅಂದರೆ ಸ್ವಲ್ಪ ಇದು ನಿಮಗೆ ಡಿಸಪಾಯಿಂಟ್ ಮಾಡುತ್ತೆ. ಬಟ್ ಅದೇ ನೀವು ಇದನ್ನು ಲಿಪ್ಸ್ಟಿಕ್ ಮೇಲೆ ಹಚ್ಚಿದ್ರೆ ಲಿಪ್ ಗ್ಲಾಸ್ ಆಗಿ ಇಟ್ಸ್ ವಿಲ್ ಬಿ ಅ ವಾವ್. ಆ್ಯಂಡ್ ಸಮ್ಟೈಮ್ಸ್ ನಾನು ಹೈಲೈಟರ್ ಮರ್ತು ಹೋದಾಗ ಐ ಡೂ ಅಪ್ಲೈ ಇಟ್ ಫಾರ್ ಮೈ ಚಿಕ್ ಬೋನ್ಸ್. ಅಂದರೆ ಆ ಥರ ಹೈಲೈಟ್ ಮಾಡಿ ಶೈನ್ ಚೆನ್ನಾಗಿ ಕೊಡುತ್ತೆ. ಅದ್ರಲ್ಲಿ ಗ್ಲಿಟರ್ ಇದೆ ಬಟ್ ಬೇರ್ ಲಿಪ್ಸ್ ಮೇಲೆ ಅದು ಕಾಣಿಸ್ತಿಲ್ಲ. ಅದು ಒಂದು ನನಗೆ ನೆಗೆಟಿವ್ ಅನಿಸ್ತು. ಅಪಾರ್ಟ್ ದಟ್ ದಿಸ್ ಈಸ್ ಮೈ ಸೆಕೆಂಡ್ ಫೇವ್ರೆಟ್. ಸೊ ಮೈ ಥರ್ಡ್ ಫೇವ್ರೆಟ್ ಅಂದರೆ ಇದು ಆ್ಯಕ್ಚುಲಿ ನಾನು ತುಂಬ ವೆಯ್ಟ್ ಮಾಡಿ ತುಂಬ ಹುಡುಕಿ ತೊಗೊಂಡಿರೋ ಲಿಪ್ ಬಾಮ್. ಆ್ಯಂಡ್ ಆಲ್ಸೋ ಇದರ ರಿಸಲ್ಟ್ ನಾನು ಪರ್ಸ್ನಲಿ ನೋಡಿದ್ದೆ. ನನ್ನ ಸಿಸ್ಟರ್ಗೆ ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್ ಅವಳಿಗೆ ತುಂಬ ಲಿಪ್ಸ್ ಡ್ರೈ ಆಗಿ ಲಿಟ್ರಲಿ
ಲಿಪ್ಸು ಫುಲ್ಲು ಬ್ಲಡ್ ಬರೋ ಸಿಚುವೇಶನ್ ತನಕನೂ ಹೋಗಿತ್ತು, ಫುಲ್ ಡ್ರೈ ಆಗಿ. ಅದಾದಮೇಲೆ ಆಫ್ಟರ್ ಸಮ್ಟೈಮ್ಸ್ ನೋಡಿದ್ರೆ, ಅಂದರೆ ಆಫ್ಟರ್ ಫ್ಯೂ ಮಂತ್ಸ್ ನೋಡಿದಾಗ ಅವ್ಳ ಲಿಪ್ಸ್ ಇವಾಗ ಸಖತ್ ಪಿಂಕ್ ಆಗಿ, ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ನಾನು ಅವಾಗ ಶಾಕ್ ಆಗಿಬಿಟ್ಟೆ, ಬಿಕಾಸ್ ನನ್ನ ಲಿಪ್ಸಲ್ಲಿ ಐ ಡೂ ಹ್ಯಾವ್ ಲೈಟ್ ಪಿಗ್ಮೆಂಟ್, ಓಕೆನಾ. ನನಗೆ ಲಿಪ್ ಡಿಸ್ಕಲರೇಷನ್ ಇದೆ ಮೇಲ್ಗಡೆ, ಅಂದರೆ ಸೈಡಿಗೆ ಸ್ವಲ್ಪ ನನಗೆ ಡಾರ್ಕ್ ಇದೆ. ಐ ಡೋಂಟ್ ಹ್ಯಾವ್ ಬ್ಯೂಟಿಫುಲ್ ಲಿಪ್ಸೇ ನನಗಿಲ್ಲ. ಸೊ ನಾನು ತುಂಬ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾ ಇರ್ತೀನಿ. ಈ ಥರ ಡಾರ್ಕ್ ಲಿಪ್ಸನ್ನು ಟ್ರೀಟ್ ಮಾಡುತ್ತೆ, ಆ ಥರ ಲಿಪ್ ಬಾಮ್ಸ್ ಯಾವ್ದಾರು ಇದ್ದಾಗ ಫಸ್ಟ್ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ಸೊ ಇದು ಹಾಗೆ ನನ್ನ ಸಿಸ್ಟರ್ ಲಿಪ್ಸ್ ನೋಡಿದ್ಮೇಲೆ ಐ ಗಾಟ್ ಟು ನೋ ಅವಳು ಇದನ್ನೇ ಯೂಸ್ ಮಾಡ್ತಿರೋದಂತ. ಬಟ್ ನಾನು ಆ ಪಾಯಿಂಟಲ್ಲಿ ಎಷ್ಟು ಹುಡ್ಕಿದ್ರೆ ನನಗೆ ಲಿಪ್ ಬಾಮ್ ಸಿಕ್ಕಿರಲಿಲ್ಲ, ಬಿಕಾಸ್ ಫಾರ್ ಅ ಪೀರಿಯಡ್ ಆಫ್ ಟೈಮ್ ಔಟ್ ಆಫ್ ಸ್ಟಾಕ್ ಆಗಿತ್ತು. ಆ್ಯಂಡ್ ಆಲ್ಸೋ ನಾನು ಇದನ್ನು ಅದ್ರ ಶಾಪಿಗೆ ಹೋಗ್ತಂದೆ. ಸೊ ತುಂಬ ಬಿಲ್ಡಪ್ ಕೊಡ್ತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ಈ ಬಿಲ್ಡಪ್ಪಿಗೆ ದಿಸ್ ಲಿಪ್ ಬಾಮ್ ವರ್ತ್ ಆಫ್ ಗೊತ್ತಾ, ಸಖತ್ತಾಗಿದೆ. ಸೊ ಇದು ಬಾಡಿ ಶಾಪ್ ಅವರೇ ಶಿಯಾ ಬಟರ್ ಲಿಪ್ ಬಾಮ್ ಅಂತ ಹೇಳಿಬಿಟ್ಟು, ಇದ್ರ ಟೆಕ್ಸ್ಚರು ಇಟ್ಸ್ ಅ ಟ್ರಾನ್ಸ್ಪರೆಂಟ್ ಲಿಪ್ ಬಾಮ್. ಈ ಥರ ಟೆಕ್ಸ್ಚರ್ ಇದೆ ಒಳಗಡೆ. ಆ್ಯಂಡ್ ಆಲ್ಸೋ ಇದು ಸ್ವಲ್ಪ ಹೈ ಎಂಡಲ್ಲಿ ಬರುತ್ತೆ. ಇಟ್ ಕಾಸ್ಟ್ 399 rupees. ನಿಮ್ಮ ಲಿಪ್ಸ್ ಸಖತ್ ಡ್ರೈ ಆಗಿ ಬಿರ್ಕ್ ಬಂದು ಬ್ಲಡ್ ಬರೋ ಸಿಚುವೇಶನ್ ಇದೆ ಅಂದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಇಟ್ ಟ್ರೀಟ್ಸ್ ಯುವರ್ ಲಿಪ್ಸ್, ಆಯಿತಾ. ಆ್ಯಂಡ್ ಪಿಗ್ಮೆಂಟೇಷನ್ ನನಗೇನು ಹೋಗಿಸುತ್ತೆ ಅಂತ ಅನಿಸ್ಲಿಲ್ಲ. ಅಂದರೆ ನಿಮ್ಗೆ ಆಲ್ರೆಡಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಅಂದರೆ ಪಿಂಕಿಶ್ ಇರೋ ಲಿಪ್ಸೇನೆ ಇವಾಗ ಡ್ರೈ ಆಗಿದೆ, ಸಖತ್ ಚಾಪ್ಡ್ ಆಗಿದೆ, ಇಲ್ಲ ಅಂದರೆ ಸ್ವಲ್ಪ ಪಿಗ್ಮೆಂಟ್ ಬಂದಿದೆ ಅಂದರೆ ಇದನ್ನು ಹಚ್ಚಿದ್ರೆ ಇದು ನಿಮ್ಮ ಲಿಪ್ಸನ್ನ ಅಗೇನ್ ಇಟ್ ವಿಲ್ ಟೇಕ್ ಬ್ಯಾಕ್ ಟು ಪಿಂಕ್ ಕಲರ್. ಬಟ್ ನಿಮ್ಗೆ ಆಲ್ರೆಡಿ ಫ್ರಮ್ ಸ್ಟಾರ್ಟಿಂಗ್ ಓನ್ಲಿ ಪಿಗ್ಮೆಂಟೆಡ್ ಲಿಪ್ಸ್ ಇದೆ ಅಂದರೆ ಐ ಡೋಂಟ್ ಥಿಂಕ್ ಸೊ ಟ್ರೀಟ್ ಫಾರ್ ಲೈಕ್ ದಟ್ ಲಿಪ್ಸ್. ಅಂದರೆ ಏನು ಗೊತ್ತಾ, ಇವಾಗ ನನಗೆ ಹೆಂಗಂದರೆ ನನಗೆ ಫ್ರಮ್ ದ ಚೈಲ್ಡ್ಹುಡ್ಡೇ ನನಗೆ ಪಿಗ್ಮೆಂಟೆಡ್ ಲಿಪ್ಸ್ ಇದೆ. ಕೆಲವೊಬ್ಬರಿಗೆ ಲಿಪ್ಸ್ಟಿಕ್ ಹಚ್ಚಿದ ಮೇಲೆ, ಈ ಥರ ಕಾಸ್ಮೆಟಿಕ್ಸ್ ಅಪ್ಲೈ ಮಾಡಿದ್ಮೇಲೆ ಲಿಪ್ಸ್ ಬ್ಲ್ಯಾಕ್ ಆಗುತ್ತೆ, ಕೆಲವೊಬ್ಬರಿಗೆ ಕ್ಲೈಮೇಟ್ ಚೇಂಜಸ್ಸಿಗೆ ಆಗುತ್ತಲ್ವಾ. ಸೊ ಆ ಥರ ಪಿಗ್ಮೆಂಟ್ ಆಗಿರೋ ಲಿಪ್ಸನ್ನು ಇದು ಟ್ರೀಟ್ ಮಾಡುತ್ತೆ. ಟ್ರೀಟ್ ಮಾಡಿಬಿಟ್ಟು ನಿಮ್ಮ ಪಿಂಕ್ ಲಿಪ್ಸನ್ನು ಇಟ್ ವಿಲ್ ಟೇಕ್ ಬ್ಯಾಕ್ ಟು ದ ಒರಿಜಿನಲ್ ಥಿಂಗ್. ಬಟ್ ನಿಮಗೆ ಬೈ ಬರ್ತ್ ನಾಟ್ ಬರ್ತ್ ಅಂದರೆ ಒಂದು ಸರ್ಟನ್ ಏಜ್ ಆದಮೇಲೆ ನಿಮಗೆ ಪಿಗ್ಮೆಂಟೆಡ್ ಲಿಪ್ಸೇ ಬೇಸಿಕಲಿ ಇದೆ ಅಂದರೆ ಇದು ಪಿಂಕ್ ಹಾಕಲ್ಲ, ಓಕೆನಾ. ಬಟ್ ಇಟ್ ಮೇಂಟೈನ್ ಯುವರ್ ಲಿಪ್ಸನ್ನ ನಿಮ್ಮ ಲಿಪ್ಸನ್ನ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಇಟ್ಟು ಮೇಂಟೈನ್ ಮಾಡಿ ತೊಗೊಂಡು ಹೋಗೋಕ್ಕೆ ಇಟ್ಸ್ ಅ ವೆರಿ ಗುಡ್ ಲಿಪ್ ಬಾಮ್. ಇಟ್ಸ್ ವರ್ತ್ ದ ಹೈಪ್ ಗೈಸ್. ಇಟ್ಸ್ ಅ ವೀಗನ್ ಲಿಪ್ ಬಾಮ್, ಇಟ್ಸ್ ವರ್ತ್ ದ ಹೈಪ್. ನೀವೇನಾದರೂ ಚೆನ್ನಾಗಿರೋ ಲಿಪ್ ಬಾಮ್ ನೋಡ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಹೋಗ್ಬೋದು. ಆ್ಯಂಡ್ ದಿಸ್ ಈಸ್ ಮೈ ಥರ್ಡ್ ಮೋಸ್ಟ್ ಫೇವ್ರೆಟ್ ಲಿಪ್ ಬಾಮ್. ಐ ಫಾರ್ಗಾಟ್ ಟು ಟೆಲ್. ಸೊ ಇದ್ರಲ್ಲಿ ನೆಗೆಟಿವ್ ಅಂತ ಅಂದರೆ ನನಗೆ ಲಿಪ್ ಬಾಮ್ ಅಂದರೆ ನಾನು ಆಲ್ರೆಡಿ ಹೇಳಿದೆ ನಂಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು. ಬಟ್ ಇದು ಹೇಗಂದರೆ ನೀವು ಇವಾಗ ನೈಟ್ ಹಚ್ಕೊಂಡು ಮಲಗ್ತಿದ್ದೀರಾ ಅಂದರೆ ದಿಸ್ ಈಸ್ ವೆರಿ ಗುಡ್. ಈ ಲಿಪ್ ಬಾಮ್ ನಾನು ಪರ್ಸ್ನಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಹೇಳ್ತಾ ಇರೋದು. ನೈಟ್ ಹಚ್ಕೊಂಡು ಮಲಗ್ತೀರಾ ಅಂದರೆ ಇಟ್ ಡೂ ಸ್ಟೇ ಫಾರ್ ವೆರಿ ಲಾಂಗ್ ಟೈಮ್. ಬಟ್ ಡೇ ಟೈಮಲ್ಲಿ ಈ ಥರ ಮಾತಾಡ್ತಾ ಇರ್ತೀರಾ, ಇಲ್ಲ ಹೊರಗಡೆ ಹೋಗ್ತೀರಾ, ಇವಾಗ ಬಿಸಿಲಿಗೆ ಹೋಗ್ತೀರಾ, ಇಲ್ಲ ಹೊರಗಡೆ ಔಟ್ಸೈಡಲ್ಲಿ ನಿಮ್ಗೇನೋ ಕೆಲಸ ಇರುತ್ತೆ ಅಂದರೆ ಇದು ಲಾಂಗ್ ಲಾಸ್ಟ್ ಮಾಡ್ತಾ ಇಲ್ಲ ಗೈಸ್. ಅಂದರೆ ನನಗಿದು ಹಚ್ಚಿ ಒಂದು ಹಾಫ್ ಆನ್ ಅವರ್ಗೆ ನನ್ನ ಲಿಪ್ಸ್ ಡ್ರೈ ಅಂತ ಅನಿಸುತ್ತೆ, ಮತ್ತೆ ರೀಅಪ್ಲೈ ಮಾಡೋ ಸಿಚುವೇಶನ್ ಬರುತ್ತೆ. ಸೊ ನನಗೆ ಆ ಥರ ನೋಡಿದಾಗ ಐ ಡೋಂಟ್ ಲೈಕ್ ದಿಸ್ ಲಿಪ್ ಬಾಮ್ ಟು ಅಪ್ಲೈ ಆನ್ ದ ಡೇ ಟೈಮ್. ಬಟ್ ಡಸ್ ದಿಸ್ ರಿಪೇರ್ ಯುವರ್ ಲಿಪ್ಸ್? ಎಸ್, ಇಟ್ ಡೂ 100%. ಆ ಥರ ತಗೋತೀರಾ ಅಂದರೆ ಇಟ್ಸ್ ಅ ವೆರಿ ಗುಡ್ ಲಿಪ್ ಬಾಮ್. ಸೊ ಮೈ ಫೋರ್ತ್ ಫೇವ್ರೇಟ್ ಲಿಪ್ ಬಾಮ್ ಅಂದರೆ ಇಷ್ಟು ತನಕ ನಾನು ತೋರಿಸಿದ್ದು ಟ್ರಾನ್ಸ್ಪರೆಂಟ್ ಲಿಪ್ ಬಾಮ್ ಆಗಿತ್ತು. ಸೊ ನಾನು ಇವಾಗ ತೋರಿಸಿರೋದು ಇಟ್ಸ್ ಅ ಟಿಂಟೆಡ್ ಲಿಪ್ ಬಾಮ್. ಆ್ಯಕ್ಚುಲಿ ಒನ್ ಟೈಮಲ್ಲಿ ಈ ಬ್ರ್ಯಾಂಡ್ ತುಂಬ ಹೈಪ್ ಕ್ರಿಯೇಟ್ ಮಾಡಿತ್ತು. ಇಟ್ ಈಸ್ ಕೆಮಿಸ್ಟ್ ಎಟ್ ಪ್ಲೇ ಅವರ ಚೆರಿ ಲಿಪ್ ಬಾಮ್. ಸೊ ಇದ್ರಲ್ಲಿ ಇನ್ನೂ ಒಂದಿದೆ ರೂಬಿ ಬಿಟ್ ಮೀ ಅಂತ ಅನಿಸುತ್ತೆ ಇದ್ರ ಶೇಡು, ಬಟ್ ಚೆರಿ ಅಂತ ಹೊಡೆದ ತಕ್ಷಣ ನಿಮ್ಗೆ ಲಿಪ್ ಬಾಮ್ ಬಂದುಬಿಡುತ್ತೆ. ಸೊ ದಿಸ್ ಕಾಸ್ಟ್ 349 rupees. ಆ್ಯಂಡ್ ಆಲ್ಸೋ ಇದರಲ್ಲೂ SPF 50 PA+++ ಇದೆ. ಆ್ಯಂಡ್ ಆಲ್ಸೋ ಅದು ಮಾತ್ರ ಅಲ್ಲದೆ ದೇ ಹ್ಯಾವ್ ದ ಕೋಜಿಕ್ ಆ್ಯಸಿಡ್, ಹೈಡ್ರೋಲಾನಿಕ್ ಆ್ಯಸಿಡ್, ಪೆಪ್ಟೈಡ್ಸ್ ಆ್ಯಂಡ್ ಸೆರಮೈಡ್ಸ್. ಆ್ಯಂಡ್ ಆಲ್ಸೋ ಇದರಲ್ಲಿ ಅವ್ರು ಕೊಟ್ಟಿದ್ದಾರೆ ಇಟ್ ಗಿವ್ಸ್ ಮಾಯ್ಶ್ಚರೈಸೇಷನ್ ಅಪ್ ಟು 24 hours ಅಂತ. 24 hours ಎಲ್ಲ ಇದೇನು ಕೊಡಲ್ಲ ಗೈಸ್, ಒಂದು 3 to 4 hours 4 to 5 hours ತನಕ ಆರಾಮಾಗಿ ಕೊಡುತ್ತೆ. ಸೊ ಇದರಲ್ಲಿ ಒಂದಿದೆ ಏನಂದರೆ ನನಗಿದು ಆ್ಯಕ್ಚುಲಿ ದಿಸ್ ಇಸ್ ಮೈ ಫೇವ್ರೇಟ್. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದರೆ ಇಟ್ ಗೋನಾ ಗಿವ್ ಮಿ ಅ ವೆರಿ ನ್ಯಾಚುರಲ್ ಪಿಂಕಿಶ್ ಶೇಡ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಇದನ್ನು ತೊಗೊಂಡೆ. ಬಟ್ ಇದು ನನಗೆ ಬಂದಮೇಲೆ ನನ್ನ ಸ್ಕಿನ್ ಟೋನ್ಗೆ ಅಪ್ಲೈ ಮಾಡಿದ್ಮೇಲೆ ಐ ಫೀಲ್ ಇಟ್ ಡೂ ಡಾರ್ಕ್. ನನಗೆ ಹೇಗಿರಬೇಕಂದ್ರೆ ಈ ನೋ ಮೇಕಪ್ ಲುಕ್ ಬರುತ್ತಲ್ವ, ಸೊ ಆ ಥರ ಲಿಪ್ಸು ತುಂಬ ಸಟಲ್ ಪಿಂಕ್, ಒಂದು ನ್ಯಾಚುರಲ್ ಫಿನಿಶ್ ಬೇಕಿತ್ತು. ಬಟ್ ಇದು ಹಚ್ಚಿದ ತಕ್ಷಣ ನಮ್ಗೊಂಥರ ಲಿಪ್ಸ್ಟಿಕ್ ಹಚ್ಚಿರೋ ಒಂದು ಫೀಲ್ ಬರುತ್ತೆ, ಯಾಕಂದರೆ ಇಟ್ಸ್ ಅ ಬಿಟ್ ಡಾರ್ಕರ್. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಶೇಡ್ಗಿಂತ ಇದು ಸ್ವಲ್ಪ ಡಾರ್ಕರ್ ಅಂತ ನನಗೆ ಅನಿಸ್ತು. ಸೊ ಐ ಡಿಂಟ್ ವಾಂಟೆಡ್ ದಟ್ ಮಚ್ ಡಾರ್ಕರ್ ಒನ್. ಅದು ಒಂದೇ ಇದರಲ್ಲಿರೋ ನೆಗೆಟಿವ್. ಆ್ಯಂಡ್ ಆಲ್ಸೋ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಒನ್ ಮೋರ್ ನೆಗೆಟಿವ್ ಇದೆ. ಇದು ಹಚ್ಚಿ ಒಂದು 2 hours ಆದಮೇಲೆ ಇದು ಕಲರ್ ಇದೆಲ್ಲ ಫೇಡ್ ಆಗುತ್ತೆ. ಅಂದರೆ ಫಸ್ಟ್ ಥಿಂಗ್ ಇಟ್ಸ್ ನಾಟ್ ಟ್ರಾನ್ಸ್ಫರ್ ಪ್ರೂಫ್. ಆ್ಯಂಡ್ ಇದು ಶೇಡ್
ಶೇಡ್ ಸಪ್ರೇಟ್ ಆಗ್ತಿದೆ. ಅಂದರೆ ನಾವೀಗ ಹಚ್ಬೇಕಾದ್ರೆ ತುಂಬ ಚೆರಿ ರೆಡಿ ಶೇಡ್ ಇರುತ್ತೆ ಆಯಿತಾ, ಬಟ್ ಅದು ಸ್ವಲ್ಪ ಹೊತ್ತು ಆದಮೇಲೆ ಇಟ್ಸ್ ಗೋನಾ ಗೆಟ್ ವೆರಿ ಲೈಟರ್ ಆ್ಯಂಡ್ ಆಲ್ಸೋ ನಿಮ್ಮ ಲಿಪ್ಸ್ ಏನಾದ್ರು ಪಿಗ್ಮೆಂಟ್ ಇದ್ದರೆ ಯು ಕ್ಯಾನ್ ಮೇಕ್ ಔಟ್ ದಟ್ ಕಲರ್ ಡಿಫ್ರೆನ್ಸಿಯೇಷನ್. ನನಗೆ ಹಂಗೆ ಅನಿಸ್ತು. ಸೊ ಅದು ಒಂದೇ ಇದ್ರಲ್ಲಿ ಡ್ರಾಬ್ಯಾಕ್. ಅದು ಬಿಟ್ಟು ಇದ್ರ ಟೆಕ್ಸ್ಚರ್ ಆ್ಯಂಡ್ ಆಲ್ಸೋ ಕೊಡೋ ಅಮೌಂಟ್ಗೆ ಪೈಸಾ ವಸೂಲ್ ಗೈಸ್, ಇಟ್ಸ್ ವೆರಿ ಗುಡ್. ಟಿಂಟೆಡ್ ಲಿಪ್ ಬಾಮ್ ನೋಡ್ತಿದ್ದೀರಾ ಅಂದರೆ ಆರಾಮ್ಸೆ ಯು ಕ್ಯಾನ್ ಟೇಕ್ ದಿಸ್. ಆ್ಯಂಡ್ ಆಲ್ಸೋ ಇದು ಹಚ್ಚಿದ್ರೆ ನಿಮಗೆ ಲಿಪ್ಸ್ಟಿಕ್ ಹಚ್ಚೋ ಅವಶ್ಯಕತೆ ಬರಲ್ಲ, ಬಿಕಾಸ್ ಇಟ್ಸ್ ಗಿವಿಂಗ್ ಅ ವೆರಿ ಬ್ಯೂಟಿಫುಲ್ ಟಿಂಟ್. ಸೊ ನಾನು ಇವಾಗ ನೆಕ್ಸ್ಟ್ ತೋರಿಸಿರೋ ಲಿಪ್ ಬಾಮು ಅಷ್ಟೇ ಇಂಟರ್ನೆಟಲ್ಲಿ ಒನ್ ಟೈಮಲ್ಲಿ ತುಂಬ ಹೈಪ್ ಕ್ರಿಯೇಟ್ ಮಾಡಿರೋ ಲಿಪ್ ಬಾಮ್ ಆಗಿದ್ದು, ರೋಲ್ಡ್ ಡ್ಯೂಪ್ ಅನ್ನೋ ಥರ. ಸೊ ಇದು ಮತ್ತೆ ಹೈಫನ್ ಅವ್ರದ್ದೇ ಹೇಝಿಲ್ ಅಂತ ಹೇಳ್ಬಿಟ್ಟು, ಇಟ್ಸ್ ಅ ಪೆಪ್ಟೈಡ್ ಲಿಪ್ ಬಾಮ್ ಇನ್ ದಿ ಶೇಡ್ ಆಫ್ ಹೇಝಿಲ್. ಸೊ ಇದು ನಾನು ಯೂಶಲಿ ಯಾವುದೇ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಲಿಪ್ ಬಾಮ್ಸ್ ಇರ್ಬೋದು, ಎನಿ ಪ್ರಾಡಕ್ಟ್ ವಿಚ್ ಐ ಯೂಸ್ ಟು ಮೈ ಬಾಡಿ ಆರ್ ಸ್ಕಿನ್ ತುಂಬ ರಿಸರ್ಚ್ ಮಾಡೇ ನಾನು ತಗೋತೀನಿ, ಓಕೆನಾ. ಸೊ ಅದೇ ಥರನೇ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿ ಅಂದರೆ ಶೇಡ್ ಹೇಗಿದೆ, ಬಿಕಾಸ್ ತುಂಬ ಆನ್ಲೈನಲ್ಲಿ ವಾವ್ ಅಂತ ಅನಿಸಿರೋ ಶೇಡು ನಾನು ತಂದು ಹಚ್ಚಿದಾಗ ನನಗದು ಇಲ್ಲ ವಾಶ್ಔಟ್ ಆಗಿರುತ್ತೆ, ಇಲ್ಲ ಆ ಒಂದು ಫಿನಿಶ್ ವಾಟ್ ಐ ಎಕ್ಸ್ಪೆಕ್ಟ್ ನನಗದು ಸಿಕ್ಕಿರಲ್ಲ. ಸೊ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿ ತೊಗೊಂಡಿರೋದು. ಸೊ ಇದರಲ್ಲಿ ನೆಗೆಟಿವ್ ಅಂದರೆ ಎಲ್ಲರಿಗೂ ಅನಿಸಲ್ಲ, ಬಟ್ ನನಗೊಂದು ನೆಗೆಟಿವ್ ಏನು ಅನಿಸ್ತು ಅಂದರೆ ಇದರಲ್ಲಿ ದಿಸ್ ಇಸ್ ಆ್ಯಕ್ಚುಲಿ ಹೇಝಿಲ್ ಶೇಡ್ ಆಯಿತಾ. ಅಂದರೆ ಇಟ್ ಗಿವ್ಸ್ ಯು ಒಂಥರ ಯೂನಿಕ್ ಬ್ರೌನಿಶ್ ಒಂದು ಕೊಡುತ್ತೆ. ಬಟ್ ದ ಥಿಂಗ್ ಈಸ್ ಇದು ನನ್ನ ಸ್ಕಿನ್ ಟೋನ್ ಮೇಲೆ ಹಚ್ಚಿರೋದೇ ಗೊತ್ತಾಗಲ್ಲ. ಇಟ್ ಆಲ್ಮೋಸ್ಟ್ ಲುಕ್ ಲೈಕ್ ಅ ಟ್ರಾನ್ಸ್ಪರೆಂಟ್ ಲಿಪ್ ಬಾಮ್. ಇದರಲ್ಲಿ ಶೇಡ್ ಇದೆ, ಬಟ್ ನನ್ನ ಲಿಪ್ಸಿಗೆ ಇಟ್ಸ್ ನಾಟ್, ಅಂದರೆ ಏನು ಚೇಂಜಸ್ಸೇ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಕೀಪಿಂಗ್ ವೆರಿ ನಾರ್ಮಲ್. ಬಟ್ ನಂಗೆ ಅದೊಂದು ಇಷ್ಟ ಆಗಿಲ್ಲ. ನಾನು ಸ್ವಲ್ಪ ಈ ಚಾಕ್ಲೇಟ್ ಶೇಡ್ ಬರುತ್ತೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿ ತೊಗೊಂಡಿದ್ದೆ. ದಟ್ ಈಸ್ ಅ ಒನ್ ನೆಗೆಟಿವಿಟಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಕಾಸ್ಟ್ ಯು 399 rupees. ಇದ್ರದ್ದು ಸ್ಮೆಲ್ ಇರ್ಬೋದು ಆ್ಯಂಡ್ ಆಲ್ಸೋ ಇದ್ರದ್ದು ಟೆಕ್ಸ್ಚರ್ ಇರ್ಬೋದು, ಸೋ ಗುಡ್. ಆ್ಯಂಡ್ ಆಲ್ಸೋ ದಿಸ್ ಈಸ್ ಲಾಂಗ್ ಲಾಸ್ಟಿಂಗ್. ಒಂದ್ಸತಿ ಅಪ್ಲೈ ಮಾಡಿದ್ರೆ ಒಂದು 5 to 6 hours ತನಕ ಏನೂ ತಲೆ ಬಿಸಿ ಮಾಡ್ಕೊಳ್ಳೋ ಹಂಗಿಲ್ಲ. ನೀವು ಎಷ್ಟು ಬೇಕಾದ್ರೆ ಮಾತಾಡಿ ಏನು ಬೇಕಾದ್ರೆ ತಿನ್ನಿ, ಇಟ್ ಡೂ ಕೀಪ್ಸ್ ಯುವರ್ ಲಿಪ್ಸ್ ಪ್ಲಂಪಿ ಆ್ಯಂಡ್ ಆಲ್ಸೋ ಮಾಯಿಶ್ಚರ್. ಬಟ್ ನನಗೆ ಆ ಶೇಡ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಶೇಡ್ ಬಂದಿದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ಮೈ ಆಲ್ ಟೈಮ್ ಫೇವ್ರೆಟ್ ಲಿಪ್ ಬಾಮ್. ದಟ್ ಈಸ್ ಅ ಒನ್ ಡ್ರಾಬ್ಯಾಕ್ ನನಗೆ ಇದ್ರಲ್ಲಿ ಅನಿಸ್ತು. ಬಟ್ ಇಫ್ ಯು ಆರ್ ಅ ಫೇರ್ ಸ್ಕಿನ್, ಇಲ್ಲ ಅಂದರೆ ಫೇರ್ ಸ್ಕಿನ್ ಅವ್ರು ಇದ್ದೀರಾ ಅಂದರೆ ಇಟ್ ಮೈಟ್ ಸೂಟ್ ನೈಸ್ ಆನ್ ಯರ್ ಸ್ಕಿನ್. ಮೋಸ್ಟ್ಲಿ ಮೀಡಿಯಮ್ ಸ್ಕಿನ್ ಇದ್ದವ್ರಿಗೂ ಚೇಂಜ್ ಆಗ್ಬೋದು ಅನಿಸುತ್ತೆ, ಬಟ್ ನನಗೆ ಐ ಆಮ್ ನಾಟ್ ದಟ್ ವಾವ್ ಅಂತ ಅನಿಸಿಲ್ಲ, ಓನ್ಲಿ ವಿತ್ ದ ಶೇಡ್. ಅಪಾರ್ಟ್ ದಟ್ ಬೇರೆ ಎಲ್ಲ ಜಸ್ಟ್ ವಾವ್. ಆ್ಯಕ್ಚುಲಿ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಸತ್ತೋಯ್ತು ಗೈಸ್, ಸೊ ಹಾಗಾಗಿ ವಿಡಿಯೋ ಸ್ಟಾಪ್ ಆಯಿತು ಇನ್ ಬಿಟ್ವೀನ್. ಇವತ್ತು ಆ್ಯಕ್ಚುಲಿ ಶೂಟ್ ಮಾಡೋದು ಇಟ್ ವಾಸ್ ನಾಟ್ ಪ್ಲ್ಯಾಂಡ್ ಆಯಿತಾ. ಆಲ್ ಆಫ್ ಅ ಸಡನ್ ಶೂಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಎರಡೂ ಬ್ಯಾಟ್ರಿ ಚಾರ್ಜ್ ಇಲ್ಲ, ದಟ್ಸ್ ವೈ ಐ ಆಮ್ ಸ್ಟ್ರಗ್ಲಿಂಗ್. ಅವಾಗಿಂದಾಗಿ ಬ್ಯಾಟ್ರಿ ತೆಗೆದು ಅದಕ್ಕೆ ಹಾಕು, ಅದು ತೆಗೆದು ಇದಕ್ಕೆ ಹಾಕು, ಚಾರ್ಜಿಗೆ ಹಾಕು ಅಂತ ಒದ್ದಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ 5th favorite one. ಸೊ ಮೈ 6th favorite ಲಿಪ್ ಬಾಮ್ ಬಂದುಬಿಟ್ಟು ಸೆರೆಕೋ ಅವರ ಹೈಡ್ರೋ ಪೆಪ್ಟೈಡ್ ಲಿಪ್ ಬಾಮ್. ಸೊ ಇಟ್ಸ್ ಇನ್ ದ ಶೇಡ್ ಆಫ್ ರಾಸ್ಬೆರಿ ಸಾರ್ಬೆಟೋ ಅಂತ ಹೇಳ್ಬಿಟ್ಟು, ಕರೆಕ್ಟಾಗಿ ಐ ಥಿಂಕ್ ಪ್ರೊನೌನ್ಸ್ ಕರೆಕ್ಟಾಗಿ ಮಾಡ್ತಿದ್ದೀನಿ, ರಾಸ್ಬೆರಿ ಸಾರ್ಬೆಟೋ ಅಂತ ಹೇಳಿಬಿಟ್ಟು. ಸೊ ಇದೂ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಸಡನ್ನಾಗಿ ನನ್ನ ಕಣ್ಣಿಗೆ ಬಿತ್ತು. ದೆನ್ ಐ ಡಿಡ್ ಸಮ್ ರಿಸರ್ಚ್ ಆ್ಯಂಡ್ ಆಲ್ಸೋ ನನಗೆ ಇದ್ರ ಶೇಡ್ ತುಂಬ ಇಷ್ಟ ಆಯಿತು. ಇಟ್ ಗಿವ್ಸ್ ಯು ಅ ವೆರಿ ಬ್ಯೂಟಿಫುಲ್ ಶೇಡ್. ನನಗೆ ಶೇಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಇದರಲ್ಲಿ ಮೇನಾಗಿ ತೊಗೊಂಡಿದ್ದೆ ಏನಕ್ಕಂದರೆ ಇಟ್ ಡೂ ಟ್ರೀಟ್ಸ್ ದ ಪಿಗ್ಮೆಂಟೆಡ್ ಲಿಪ್ಸ್ ಅಂತಿತ್ತು. ಸೊ ಹಾಗಾಗಿ ಫಟ್ ಅಂತ ತೊಗೊಂಡೆ. ಇದು ಸ್ವಲ್ಪ ಹೈ ರೇಂಜಲ್ಲಿ ಬರುತ್ತೆ. ಇಟ್ ಕಾಸ್ಟ್ ಯು 500 rupees. ಬಟ್ ನಾವು 500 rupees ಕೊಡ್ತಾ ಇದ್ದೀವಿ ಅಂದರೆ ಇಟ್ಸ್ ವರ್ತ್ ಆಫ್ ಗೈಸ್. ಇದರಲ್ಲಿ ನನಗೆ ನೆಗೆಟಿವ್ ಅಂತ ಏನೂ ಅನಿಸಿಲ್ಲ. ದೆರ್ ಈಸ್ ಕಂಪ್ಲೀಟ್ಲಿ ಪಾಸಿಟಿವ್ ಓನ್ಲಿ ಅಬೌಟ್ ದಿಸ್ ಲಿಪ್ ಬಾಮ್. ಶೇಡು ಮಸ್ತ್ ಆಗಿದೆ, ಪ್ಯಾಕೇಜಿಂಗ್ ವಾವ್, ಟೆಕ್ಸ್ಚರ್ ವಾವ್, ಲಾಂಗ್ ಲಾಸ್ಟಿಂಗ್ ಇದೆಯಾ? ಎಸ್, ಲಾಂಗ್ ಲಾಸ್ಟಿಂಗ್ ಇದೆ. ಲಿಪ್ಸನ್ನ ಪ್ಲಂಪ್ ಆ್ಯಂಡ್ ಮಾಯ್ಶ್ಚರೈಸ್ ಆಗಿ ಇಡುತ್ತಾ? ಎಸ್, ಇಟ್ ಡೂ ದ್ಯಾಟ್. ಸೊ ದಿಸ್ ಈಸ್ ಅ ವಾವ್ ಲಿಪ್ ಬಾಮ್. ನಾನೇನು ಅಂದರೆ ನೀವು ಯಾರು ನನ್ನ ಹತ್ರ ಬಂದು ಲಿಪ್ ಬಾಮ್ ಸಜೆಸ್ಟ್ ಮಾಡು ಅಂತ ಹೇಳಿದ್ರೆ, ಈವನ್ ದೋ ಆಲ್ ದೀಸ್ ಮೈ ಫೇವ್ರೇಟ್ ಲಿಪ್ ಬಾಮ್, ನಾನು ಕಣ್ಣು ಮುಚ್ಕೊಂಡು ಸಜೆಸ್ಟ್ ಮಾಡೋ 2 ಲಿಪ್ ಬಾಮ್ ಇದೆ. ಒಂದು ಹೈಫನ್ ಅವ್ರ OG ಲಿಪ್ ಬಾಮ್, ಅದು ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಅಂದರೆ ಸೆಕೆಂಡ್ ಒನ್ ಈಸ್ ಲೆನೇರ್ ಲಿಪ್ ಬಾಮ್. ನಾನು ಅದು ಈ ವಿಡಿಯೋಲಿ ತೋರಿಸಿಲ್ಲ ಬಿಕಾಸ್ ಅದು ಸ್ವಲ್ಪ ಹೈ ಎಂಡ್ ಪ್ರಾಡಕ್ಟಲ್ಲಿ ಬರುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಸೆರೆಕೋ ಲಿಪ್ ಬಾಮ್. ಬಿಕಾಸ್ ನನಗಿದೇನಕ್ಕೆ ಇಷ್ಟ ಅಂದರೆ ನಾನು ಇವಾಗ ತೋರಿಸಿರೋ ಎಲ್ಲ ಲಿಪ್ ಬಾಮು ಟೆಕ್ಸ್ಚರ್ ವೈಸ್, ಪಿಗ್ಮೆಂಟೆಡ್ ವೈಸ್ ಆ್ಯಂಡ್ ಆಲ್ಸೋ ಲಾಂಗ್ ಲಾಸ್ಟಿಂಗ್ ವೈಸ್ ಎಲ್ಲ ವಾವ್. ಬಟ್ ನನಗೆ ಇದು ಮೂರು ಏನಕ್ಕೆ ಇಷ್ಟ ಅಂದರೆ ಇದರಲ್ಲಿ ಏನು ನೆಗೆಟಿವ್ಸೇ ಇಲ್ಲ. ಐ ಜಸ್ಟ್ ಲವ್ ದ ಪ್ರಾಡಕ್ಟ್ ಆ್ಯಂಡ್ ದರ್ ಫಾರ್ಮುಲೇಷನ್, ಎವ್ರಿಥಿಂಗ್. ಐ ಜಸ್ಟ್ ಲವ್ ದಮ್ ಆ್ಯಂಡ್ ಆಲ್ಸೋ ದ ಕಾಸ್ಟ್. ಸೊ ನಾನು ಕಣ್ಣು ಮುಚ್ಕೊಂಡು ಈ 3 ಲಿಪ್ ಬಾಮ್ನ ಸಜೆಸ್ಟ್ ಮಾಡ್ತೀನಿ. ಐ ಡೂ ಶೋ ಯು ದ ಲೆನೇರ್ ಲಿಪ್ ಬಾಮ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ದಿಸ್ ಈಸ್ 500 rupees. ನೀವು ಕೊಡ್ತಾ ಇದ್ದೀರಾ ಅಂದ್ರೂ ಇಟ್ಸ್ ವರ್ತ್ ಆಫ್ ಗೈಸ್, ಪೈಸಾ ವಸೂಲ್. ಸೊ ನಿಮ್ಗೆ ಇದರಲ್ಲಿ ಲಾಂಗ್ ಲಾಸ್ಟಿಂಗ್ ಲಿಪ್ ಮಾಯ್ಶ್ಚರೈಸಿಂಗ್ ಆಗು ಇಡುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಸೋ ಗುಡ್. ಆ್ಯಂಡ್ ನಂದು ಮೀಡಿಯಮ್ ಸ್ಕಿನ್ ಟೋನ್ ಮೇಲೇ ಇಟ್ ಲುಕ್ಸ್ ಜಸ್ಟ್ ವಾವ್. ಅಂದರೆ ಬೇರ್ ಸ್ಕಿನ್ನಲ್ಲಿ ಹಚ್ಚಿದ್ರೂ ಇಟ್ಸ್ ಗಿವಿಂಗ್ ದಟ್
ಗ್ಲೋ ಟು ಯುವರ್ ಫೇಸ್ ನನಗೆ ಇದು ಸಖತ್ ಇಷ್ಟ ಆಯಿತು. ಗುಡ್ ಟು ಗೋ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಮೋಸ್ಟ್ ಫೇವ್ರೆಟ್ ಲಿಪ್ ಬಾಮ್. ರೀಸೆಂಟಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇಟ್ಸ್ ಬಿನ್ ಆಲ್ಮೋಸ್ಟ್ ಆಯ್ತು ಅನಿಸುತ್ತೆ, ಕೆಲವಷ್ಟು ವರ್ಷಗಳು ತಿಂಗಳುಗಳೇ ಆಗೋಯಿತು. ಸೊ ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್. ಇಟ್ಸ್ ಅ ಹೈಫನ್ ಲಿಪ್ ಸ್ಕ್ರೀನ್ OG ಲಿಪ್ ಬಾಮ್. ಸೊ ಇದು ನನ್ನ ಹತ್ರ ಇದು ಮಾತ್ರ ಅಲ್ಲ ಗೈಸ್, ಇವಾಗ ನನ್ನ ರೂಮಲ್ಲಿ ಹುಡ್ಕಿದ್ರೆ ನಿಮ್ಗೆ ಇನ್ನೂ ಒಂದು 5-6 ಟ್ಯೂಬ್ ಸಿಗುತ್ತೆ. ಇದು ಹೇಗೆ ಅಂದರೆ ನಾನು ಫೋನ್ ಕ್ಯಾರಿ ಮಾಡೋ ಥರ ನನ್ನ ಜೊತೆ ನಾನು ಕ್ಯಾರಿ ಮಾಡ್ತೀನಿ. ನನ್ನ ಮೇಕಪ್ ಕಿಟಲ್ಲಿ ಒಂದಿರುತ್ತೆ, ನನ್ನ ಕಾರಲ್ಲಿ ಒಂದಿರುತ್ತೆ, ನನ್ನ ಬ್ಯಾಗಲ್ಲಿ ಒಂದಿರುತ್ತೆ, ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಒಂದಿರುತ್ತೆ. ವೇರ್ ಎವರ್ ಐ ಗೋ ಐ ಕ್ಯಾರಿ ದಿಸ್ ಲಿಪ್ ಬಾಮ್. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್. ಸೊ ದಿಸ್ ಈಸ್ ಅ ಹೈಫನ್ ಅವರ OG SPF 30 ಲಿಪ್ ಸ್ಕ್ರೀನ್. ಇದರಲ್ಲಿ ಕೋಜಿಕ್ ಆ್ಯಸಿಡ್ ಇದೆ, ವೈಟಮಿನ್ C, ವೈಟಮಿನ್ E ಆ್ಯಂಡ್ ಅವಕಾಡೋ ಆಯಿಲ್ ಇದೆ. ಸೊ ಇದ್ರ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ನಾನು ಇದನ್ನು ತೊಗೊಂಡಿದ್ದು ಏನಕ್ಕಂದರೆ ಇಟ್ ರೆಡ್ಯೂಸಸ್ ಪಿಗ್ಮೆಂಟ್ ಅಂತ ಹೇಳಿಬಿಟ್ಟು, ಪಿಗ್ಮೆಂಟೇಷನ್ ಅಂತ ನಾನು ನೋಡಿದೆ. ಸೊ ನೋಡಿದ ತಕ್ಷಣವೇ ನಾನು ನಿಮ್ಗೆ ಹೇಳೋದ್ನಲ್ಲ, ನನಗೆ ನನ್ನ ಲಿಪ್ಸು ಪಿಂಕ್ ಮಾಡ್ಕೋಬೇಕು ಅಂತ ಸಖತ್ ಇಷ್ಟ. ಸೊ ಸಡನ್ನಾಗಿ ನಾನೇನು ಇದ್ರ ಬಗ್ಗೆ ತುಂಬ ರಿಸರ್ಚೇ ಮಾಡಿದೆ. ವೆನ್ ಐ ಸಾ ದೆರ್ ಇಸ್ ಅ ಕೋಜಿಕ್ ಆ್ಯಸಿಡ್ ಇನ್ಸಿ ಪಟ್ ಅಂತ ಆರ್ಡರ್ ಮಾಡಿದೆ. ಸೊ ಕೋಜಿಕ್ ಆ್ಯಸಿಡ್ ಅಂದರೆ ತುಂಬ ಜನ ಗೊತ್ತಿರುತ್ತೆ, ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಹೇಳ್ತಿದ್ದೀನಿ. ಕೋಜಿಕ್ ಆ್ಯಸಿಡ್ ಬೇಸಿಕಲಿ ಇಟ್ ರೆಡ್ಯೂಸ್ ದ ಪಿಗ್ಮೆಂಟೇಷನ್. ಇವಾಗ ನಿಮಗೆ ಕೈ ಇದಕ್ಕೆ ಏನಂತಾರೆ ಗೈಸ್, ಎಲ್ಬೋಲ್ ಇರ್ಬೋದು, ಕುತ್ತಿಗೆ ಹಿಂದ್ಗಡೆ ಕಪ್ಪಾಗಿರಿದಿರ್ಬೋದು, ಅಂಡರ್ ಆರ್ಮ್ಸ್ ಇರ್ಬೋದು, ಫೇಸ್, ಲಿಪ್ಸ್ ಹತ್ರ ಇಲ್ಲ ಲಿಪ್ ಮೇಲೆ ಎಲ್ಲೇನೇ ಡಾರ್ಕ್ನೆಸ್ ಇದ್ದರೂ ಕೋಜಿಕ್ ಆ್ಯಸಿಡ್ ಯೂಸ್ ಮಾಡಿದಾಗ ಇಟ್ ಡೂ ರೆಡ್ಯೂಸ್ ಅ ಪಿಗ್ಮೆಂಟೇಷನ್. ಸೊ ಬೇಸಿಕಲಿ ಕೋಜಿಕ್ ಆ್ಯಸಿಡ್ ಅದಕ್ಕೆ ಯೂಸ್ ಆಗೋದು. ಸೊ ನಾನು ಲಿಪ್ ಬಾಮಲ್ಲಿ ಕೋಜಿಕ್ ಆ್ಯಸಿಡ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಪಟ್ ಅಂತ ಆರ್ಡರ್ ಮಾಡಿದೆ. ಆ್ಯಂಡ್ ಐ ವಾಸ್ ಸ್ಕೇರ್ಡ್ ಆಲ್ಸೋ, ಬಿಕಾಸ್ ನನಗೆ ಎಲ್ಲ ಲಿಪ್ ಬಾಮ್ಸು ಸೂಟ್ ಆಗಲ್ಲ. ನನಗೆ ಇಲ್ಲಿ ಮೇಲ್ಗಡೆ ಒಂಥರ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ, ಐದರ್ ರೈಟ್ ಕಾರ್ನರ್ ಇಲ್ಲ ಲೆಫ್ಟ್ ಕಾರ್ನರ್ಲಿ. ಸೊ ನಾನು ತುಂಬ ರಿಸರ್ಚ್ ಮಾಡೇ ನಾನು ತೊಗೊಳ್ಳೋದು. ಬಟ್ ವೈಲ್ ಐ ಸಾ ದ ಕೋಜಿಕ್ ಆ್ಯಸಿಡ್ ಇನ್ ದಿಸ್ ರ್ಯಾಂಡಮ್ ಆಗಿ ನಾನು ಆರ್ಡರ್ ಮಾಡಿದೆ. ಬಟ್ ಟ್ರಸ್ಟ್ ಮೀ, ನಾನು ಐ ಆಮ್ ನಾಟ್ ರಿಗ್ರೆಟಿಂಗ್ ದ ಡಿಸಿಷನ್ ವಿಚ್ ಐ ಬಾಟ್ ದಿಸ್ ಪ್ರಾಡಕ್ಟ್. ದಿಸ್ ಇಸ್ ಸೋ ಗುಡ್ ಗೈಸ್. ಇದನ್ನು ಅಷ್ಟೇ, ನಾನು ಬಿಫೋರ್ ಹೇಳ್ದಂಗೆ ಟೆಕ್ಸ್ಚರ್ ವಾವ್, ಲಿಪ್ಸ್ನ ಪ್ಲಂಪ್ ಆ್ಯಂಡ್ ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ಎಸ್, ದಟ್ಸ್ ವಾವ್. ಕಾಸ್ಟು 399 rupees ವರ್ತ್ ಆಫ್, ಬಿಕಾಸ್ ಕ್ವಾಂಟಿಟಿ ಇದೆ. ಆ್ಯಂಡ್ ಆಲ್ಸೋ ಐ ಲವ್ ದಿಸ್. ಆ್ಯಂಡ್ ದ ಟೆಕ್ಸ್ಚರು ಅಷ್ಟೇ, ಇಟ್ಸ್ ನಾಟ್ ಟೂ ಥಿಕ್, ನಾಟ್ ಟೂ ಥಿನ್, ಬಟ್ ನನಗೇನು ಬೇಕಿತ್ತೋ ದಟ್ ಈಸ್ ಪರ್ಫೆಕ್ಟ್ ಇನ್ ದಿಸ್. ಐ ಲವ್ ದಿಸ್ ಗೈಸ್. ಸೊ ನೀವೇನಾದರೂ ಲಿಪ್ ಬಾಮ್ ತಗೋತಿದ್ದೀರಾ ಅಂದರೆ ನಾನು ಇವಾಗ ತೋರಿಸಿರೋ ಎಲ್ಲ ಲಿಪ್ ಬಾಮು ನೀವು ಟ್ರೈ ಮಾಡ್ಬೋದು. ಎಲ್ಲ ಸಖತ್ತಾಗಿದೆ. ಇನ್ನು ಇದಂತೂ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಕರೆಂಟ್ಲಿ. ಸಖತ್. ನಾನು ಇನ್ನೂ ಎಷ್ಟೋ ಲಿಪ್ ಬಾಮ್ನ ಥೈಲ್ಯಾಂಡ್ ಯಾರು ನೋಡಿದ್ರು ದಿಸ್ ಈಸ್ ಮೈ ಡೈಲಿ ಗುಡ್ ಟು ಗೋ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ತಾ ಇರೋ ಒಂದು ಲಿಪ್ ಬಾಮ್. ದಿಸ್ ಈಸ್ ಜಸ್ಟ್ ವಾವ್ ಗೈಸ್. ಆರಾಮಾಗಿ ಆರ್ಡರ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸಿರೋ ಎಲ್ಲ ಲಿಪ್ ಬಾಮನ್ನು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಅ ಸ್ಪಾನ್ಸರ್, ನಾನೇ ಕಾಸು ಕೊಟ್ಟು ತೊಗೊಂಡಿರೋ ಲಿಪ್ ಬಾಮ್ಸ್ ಇದೆಲ್ಲ. ಸೊ ನಾನು ಏನಕ್ಕೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಆ್ಯಕ್ಚುಲಿ ಫಸ್ಟೇ ಐ ಟೋಲ್ಡ್ ಯು ಐ ವಾಸ್ ಹ್ಯಾವಿಂಗ್ ಅ ಪಿಗ್ಮೆಂಟ್ ಇನ್ ಮೈ ಲಿಪ್ಸ್. ನನಗೆ ಇದು ಯೂಸ್ ಮಾಡಿದ್ಮೇಲೆ ಐ ಸಾ ಡ್ರಾಸ್ಟಿಕ್ ಡಿಫ್ರೆನ್ಸ್. ಆ್ಯಕ್ಚುಲಿ ನನ್ನ ಲಿಪ್ಸು ಪಿಗ್ಮೆಂಟೇಷನ್ ಕಮ್ಮಿ ಆಗಿ ಒಂದು ಸ್ವಲ್ಪ ಈವನ್ ಆಗ್ತಾ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟ್. ನಾನು ಇದೆಲ್ಲ ಲಿಪ್ ಬಾಮ್ಸ್ ನಾನು ಇವಾಗ ತೋರಿಸಿರೋದನ್ನ. ಸೊ ನೀವು ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ, ನಿಮಗೆ ಹುಡ್ಕೋ ಕಷ್ಟ ಆಗುತ್ತೆ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್ ದೇರ್. ನಾನು ಇವಾಗ ಹೇಳಿರೋದು ಇದ್ರ ಆ್ಯಕ್ಚುಲ್ ಕಾಸ್ಟ್ ನೀವು ಆನ್ಲೈನ್ ತಗೊಳ್ತಿದ್ದೀರಾ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಕಮ್ಮಿನೇ ಬೀಳುತ್ತೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಆಲ್ ಆರ್ ದ ಬೆಸ್ಟ್ ಲಿಪ್ ಬಾಮ್ಸ್. ಸೊ ನೀವೇನು ಟೆನ್ಷನ್ ತೊಗೋಬೇಡಿ, ಬೆಸ್ಟ್ ಲಿಪ್ ಬಾಮ್ ನೋಡ್ತಿದ್ದೀರಾ ಅಂದರೆ ಯು ಕ್ಯಾನ್ ಟೇಕ್ ಎನಿ ಒನ್ ಫ್ರಮ್ ದಿಸ್. ಆ್ಯಂಡ್ ಆಲ್ಸೋ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ಲಿಪ್ ಬಾಮ್ ಬರೀ ಹುಡುಗಿಯರಿಗೆ ಮಾತ್ರ ಅಂತಲ್ಲ, ಹುಡುಗರಿಗೂ ಹಾಕ್ಬೋದು. ಯಾಕೆ ನಿಮ್ಗೇನು ತುಟಿ ಇಲ್ವಾ, ನೀವು ಅದನ್ನು ಕೇರ್ ಮಾಡಲ್ವಾ? ಆಬ್ವಿಯಸ್ಲಿ ನೀವು ಹಚ್ಕೋಬೋದು. ಬಟ್ ಏನಂದರೆ ಬಾಯ್ಸ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಟಿಂಟೆಡ್ ಒನ್ನಿಗೆ ಹೋಗ್ಬೇಡಿ, ಜಸ್ಟ್ ಗೋ ಫಾರ್ ಅ ಟ್ರಾನ್ಸ್ಪರೆಂಟ್ ಒನ್. ಸೊ ಇಟ್ಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಇದೆಲ್ಲ ಇವಾಗ ನಾನು ತೋರಿಸಿರೋ ಎಲ್ಲದರಲ್ಲೂ ಆಲ್ಮೋಸ್ಟ್ SPF ಇರೋದ್ರಿಂದ ಇಟ್ ಡು ಪ್ರೊಟೆಕ್ಟ್ ಯುವರ್ ಲಿಪ್ಸ್ ಫ್ರಮ್ ದಿ ಸನ್ ಆಲ್ಸೋ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆನ್ ದ ವಿಡಿಯೋ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ಆನ್ ದ ಬೆಲ್ ಐಕನ್ so that you'll get notified whenever I'll upload a new videos. Thank you for watching guys. Love you all. Mwah.